ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂದ ತಕ್ಷಣನೇ ಡೈರೆಕ್ಟಾಗಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾ ಇದ್ದಿದ್ದು. ನಿನ್ನಲ್ಲೇ ಏನೋ ಸಮಸ್ಯೆ ಇದೆ. ಆ ಪುರುಷ ಪ್ರಧಾನ ಸಮಾಜ ಅಂತ ಏನು ಹೇಳ್ತಾ ಇದ್ರಲ್ಲ ನಿಜ. ಯಾಕಂದ್ರೆ ಗಂಡಸರು ಒಪ್ಕೊಳ್ಳಲ್ಲ. ತಮ್ಮಲ್ಲಿರೋ ಪ್ರಾಬ್ಲಮ್ನ ತೋರಿಸ್ಕೊಳ್ಳೋದು ಇಲ್ಲ, ಅಥವಾ ಅದನ್ನ ಇತ್ತು ಅಂದ್ರೂ ಕೂಡ ಹೆಂಡತಿಗೂ ಕೂಡ ಹೇಳಲ್ಲ ತನ್ನಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ. ಸೊ ಯಾವಾಗ ತುಂಬಾ ಮನೆಯಿಂದ ಪ್ರೆಷರೈಸ್ ಆಗಕ್ಕೆ ಶುರು ಆಗುತ್ತೆ ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಆದ್ರೆ ಈಗಿನ ಜನರೇಷನ್ ಅಲ್ಲೂ ಕೂಡ ಆ ಒಂದು ಮೆಂಟಾಲಿಟಿ ಸೇಮ್ ಕಂಟಿನ್ಯೂ ಆಗಿದೆ. ಗಂಡು ಮಕ್ಳು ಈಗಲೂ ಕೂಡ ತಮ್ಮಲ್ಲಿರೋ ಸಮಸ್ಯೆ ಹೆಂಡತಿಗೆ ಆಗ್ತಾ ಇರತ್ತೆ, ಅವಳು ಟ್ರೀಟ್ಮೆಂಟ್ ತಗೋತಾ ಇರ್ತಾಳೆ, ಕಣ್ಣಾರೆ ನೋಡ್ತಾ ಇರ್ತಾರೆ. ಆದ್ರೂ ತಾನು ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿಸ್ಬರೋಣ. ನೋಡಿದ್ದೀನಿ ನಾನು ಇದ್ರೊಳಗೂ ಈ ಕೆಲಸ ಒಂದು ಬಂದು ಮೂರನೇ ಮದುವೆ ಮಾಡ್ಕೊಂಡಿದ್ದೀನಿ, ಅವ್ರ ಮಕ್ಕಳಾಗಲಿಲ್ಲ ಇಬ್ಬರಿಗೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಅವನಿಗೆ ಅವ್ನು ಟೆಸ್ಟ್ ಮಾಡೋಕ್ಕೆ ಬಿಡ್ತಾನೇ ಇಲ್ಲ. ಅವ್ರು ಟೆಸ್ಟೇ ಮಾಡಿಸ್ಕೊಳಕ್ಕೆ ಬಿಡ್ತಿಲ್ಲ. ನೀವು ನಮ್ಮ ಮಗ ಎಲ್ಲ ಚೆನ್ನಾಗಿದ್ದಾನೆ, ಅವನಲ್ಲಿ ಏನು ತೊಂದರೆ ಇರೋಕ್ಕೆ ಸಾಧ್ಯ ಇಲ್ಲ, ಇವ್ರಿಗೆ ಟೆಸ್ಟ್ ಮಾಡಿ ನೀವು ಇದನ್ನು ಅಂತ ಬಲವಂತವಾಗಿ ಅವ್ರು ಟೆಸ್ಟ್ ಮಾಡಿದರೆ ಅವ್ರ ವೀರ್ಯಾಣುಗಳೇ ಇಲ್ಲ. ಸ್ಪರ್ಮಿಯ ಥರ ಇದ್ರಲ್ಲ 3 ಮದುವೆ ಮಾಡ್ಕೊಂಡಿದ್ದಾರೆ. ಸೊ 2 ಮದುವೆ ಆದಾಗ್ಲೇ ಒಂದೇ ಮದುವೆ ಆದಾಗ್ಲೇ ಗೊತ್ತಾಗ್ಬಿಡ್ತು. 3 ಮದುವೆನಲ್ಲಿ ಮಾಡ್ಕೊಂಡು 3 ಜನದ ಜೀವನ ಹಾಳು ಮಾಡಿಕೊಂಡು ಇದು ಮಾಡಿಕೊಂಡು ಫಸ್ಟ್ ಒಂದಕ್ಕೆ ಆಗಿಲ್ಲ ಅಂದ್ರೆ ಬಂದು ಚಿಕಿತ್ಸೆ ಮಾಡಿ. ಈಗ ವೀರ್ಯಾಣುಗಳೇ ಇರಲೇ ಇಲ್ಲ ಅಂದರೂ ಕೂಡ ಈ ಮಕ್ಕಳಾಗೋದಕ್ಕೆ ಈಗೆಲ್ಲ ಡೋನರ್ ಸ್ಪರ್ಮ್ಸು, ಡೋನರ್ ಎಗ್ಗು, ಬೇಕಾದಷ್ಟು ವಿಧಾನಗಳಿದೆ ಮಾಡೋಕ್ಕೆ. ಈಗ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ನಾವು ಇನ್ನೂ ಒಂದು ಸಮಸ್ಯೆ ನೋಡ್ತಾ ಇರೋದು ಪ್ರಿಮೆಚ್ಯೂರ್ ಓರಿಯನ್ ಫೇಲ್ಯೂರ್ ಅಂತ. ಈಗ ಅಂಡಾಶಯದ ಕೆಲಸ ಬಹಳ ಬೇಗ ಅಂದರೆ ಬಹಳ ಅಕಾಲ ಋತುಬಂಧ ಆಗುವಂಥದ್ದು. ಕೆಲವು 25-30 ವಯಸ್ಸಲ್ಲೆಲ್ಲ ನಾನು ನೋಡ್ತಾ ಇದ್ದೀನಿ. ಅದರೊಳಗೆ ಅವ್ರ ಅಂಡಾಣುಗಳೆಲ್ಲ ಮುಗಿದು ಹೋಗ್ಬಿಟ್ಟು ಎಲ್ಲ ಹಾಳಾಗಿ ಪ್ರೆಗ್ನೆನ್ಸಿ ಆಗೋಕ್ಕಾಗದೇ ಇರೋವಂಥದ್ದು. ಸೊ ಅಂಥವರಲ್ಲಿ ನಾವು ಡೋನರ್ ಎಗ್ ಅಂತ ಹೇಳಿಬಿಟ್ಟು ದಾನಿ ಇದರದ್ದು ಅಂಡಾಣು ಉಪಯೋಗಿಸ್ಕೊಂಡು ಇದನ್ನು ಹಸ್ಬೆಂಡ್ ಚೆನ್ನಾಗಿದ್ದರೆ ಅವ್ರದ್ದೇನೆ ಸ್ಪರ್ಮ್ ಯೂಸ್ ಮಾಡಿ ಅದನ್ನು ಮಾಡೋಕ್ಕೆ ಸಾಧ್ಯತೆ ಇದೆ. ಹಾಗೆ ವೀರ್ಯಾಣುಗಳು ಇಲ್ಲದೇ ಇರೋರಲ್ಲೂ ಕೂಡ ನಾವು ಅದನ್ನು ಕಾರಣ ಏನು ಅಂತ ತಿಳಿದು ದಾನಿ ವೀರ್ಯ ಇದನ್ನು ಉಪಯೋಗಿಸಿ ಕೂಡ ನಾವು ಮಾಡೋದಕ್ಕೆ ಸಾಧ್ಯತೆಗಳಿದೆ. ಸೊ ಅದರಿಂದ ಮಗು ಅವ್ರದ್ದೇ ಆಗುತ್ತೆ. ಈಗ ನೀವು ಇಬ್ರಿಗೂ ಮಕ್ಕಳೇ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಅಂತ ಹೇಳಿದರೆ ದತ್ತು ತಗೊಳ್ಳೋದು. ಇದು ಅವ್ರದ್ದೇ ಮಗು, ಅವ್ರ ಹೊಟ್ಟೆನಲ್ಲೇ ಹುಟ್ಟತ್ತೆ, ಅವ್ರದ್ದೇ ಮಗು ಅಂತ ಹೇಳಬೇಕಾದ್ರೆ ಡೋನರ್ ಎಗ್ಗು, ಡೋನರ್ ಸ್ಪರ್ಮು ಇದೆಲ್ಲ ಅವ್ರದ್ದೇ ಮಗು ಆಗಿರತ್ತೆ ಹುಟ್ಟಿದಾಗಲಿಂದ. ಸೊ ಅವ್ರಿಗೂ ತಾಯಿಗೂ ಒಂದು ತಾಯ್ತನದ ಅನುಭವನೂ ಕೂಡ ನಾವು ಕೊಟ್ಟಂಗಾಗುತ್ತೆ. ಸೊ ಆ ರೀತಿ ಎಲ್ಲ ಅವರು ಅಂತ ನಾವು ಸರಿಯಾದ ರೀತಿ ಕೌನ್ಸಲಿಂಗ್ ಮಾಡಿ ಒಂಥರ ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗಿದೆ. ಏನಂದರೆ ಹಸ್ಬೆಂಡ್ ವೈಫು ಅದನ್ನು ಅವರಲ್ಲಿ ಇಟ್ಕೊಂಡು ಅವರಿಬ್ಬರು ಅದನ್ನು ಡಿಸಿಷನ್ ತೊಗೊಂಡು ಮಾಡಿದರೆ ಅದರಿಂದ ಹೆಚ್ಚಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆ ಥರ ಬಹಳಷ್ಟು ನಮಗೆ ಇದು ಒಂದು ಇತ್ತೀಚಿನ ದಿನಗಳಲ್ಲಿ ಹೇಗೆ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಇದರೊಳಗೂ ಗರ್ಭಕೋಶ ಪೂರ್ತಿ ಹಾಳಾಗಿ ಗರ್ಭಕೋಶದಲ್ಲಿ ಮಗುನೇ ಆಗೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಗರ್ಭಕೋಶ ತೆಗೆಯೋ ಸ್ಥಿತಿ ಎಲ್ಲ ಬಂದಿದೆ ಅಂದರೆ ಈಗ ಸರೋಗೆಸಿ ಕೂಡ ಇದೆ. ಈಗ ಬಾಡಿಗೆ ತಾಯಿ ಅಂತ ಹೇಳ್ತಾರಲ್ಲ, ಇನ್ನೊಬ್ಬಳು ಹೆಂಗಸಿನದು ಗರ್ಭಕೋಶದಲ್ಲಿ ಮಗು ಬೆಳೆಸೋವಂಥದ್ದು. ಅಂದರೆ ತಂದೆ ತಾಯಿ ಇವರೇ ಆಗಿರ್ತಾರೆ, ಇವ್ರದ್ದೇ ಅಂಡಾಣು ವೀರ್ಯಾಣು ಎಲ್ಲ ಇವ್ರದ್ದೇ ತಂದೆ ತಾಯಿದು. ಬಟ್ ಮಗು ಬೆಳೆಯೋದು ಇನ್ನೊಂದು ಗರ್ಭದಲ್ಲಿ, ಬಟ್ ಮಗು ಇವ್ರದ್ದೇ ಆಗಿರುತ್ತೆ ಜೈವಿಕವಾಗಿ, ಬೈಲಾಜಿಕಲ್ ಪೇರೆಂಟ್ಸ್ ಅಂತ. ಸೊ ದಟ್ ಈಸ್ ದ ಸರೋಗೆಸಿ. ಇದೆಲ್ಲದಕ್ಕೂ ನಮಗೆ ಕಾನೂನಲ್ಲೇ ಅವಕಾಶ ಇದೆ. ಯಾವುದಾದ್ರು ಅದಕ್ಕೆಲ್ಲ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನಾವು ಉಪಯೋಗಿಸೋದಕ್ಕೆ. ಇದಕ್ಕೆಲ್ಲನೂ ಅದರ ಪ್ರಕಾರ ಹೋಗಿ ನಾವು ಅವ್ರಿಗೆ ನಾವು ಚಿಕಿತ್ಸೆಯನ್ನು ಮಾಡಿ ಕೊಡೋವಂಥದ್ದು. ನಿಜವಾಗ್ಲೂ ನಮ್ಮ ದೇಶದಲ್ಲಿ ಬಹಳಷ್ಟು ಸ್ತ್ರೀಯರಿಗೆ ಉಪಯೋಗ ಆಗುವಂಥ ಬಹಳ ಒಳ್ಳೆಯ ಕಾನೂನುಗಳಿದೆ. ಅದನ್ನು ಸರಿಯಾದ ರೀತಿ ಉಪಯೋಗ ಮಾಡ್ಕೋಬೇಕು ಅಷ್ಟೇ ನಾವು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಡಾಕ್ಟ್ರೆ, ನನ್ನ ಸ್ನೇಹಿತೆಯ ಒಬ್ಬರು ಸಂಬಂಧಿಕರಿಗೆ ಇದೇ ಥರದ ಸಮಸ್ಯೆ ಏನು ಅಂದರೆ, ಆ ಲೇಡಿ ಸಿಕ್ಕಾಪಟ್ಟೆ ಟ್ರೀಟ್ಮೆಂಟ್ಸ್ ತೊಗೊಂಡ್ರು, ತನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಎಲ್ಲದಕ್ಕೂ ಟೆಸ್ಟ್ ಮಾಡಿಸಿದ್ರು. ಆಮೇಲೆ ಕೊನೆಗೆ ಎಲ್ಲಿವರೆಗೂ ಹೋದರು ಅಂದರೆ ಹೋಗಿ IVF ಟ್ರೀಟ್ಮೆಂಟ್ ಕೂಡ ಆದರೆ ಆ ಗಂಡಸ್ ಮಾತ್ರ ಒಂದು ದಿನಾನೂ ಆಸ್ಪತ್ರೆಗೆ ಹೋಗಲಿಲ್ಲ. ಹೆಂಡತಿ ಇಷ್ಟು ಕಷ್ಟಪಡ್ತಿದ್ದಾಳೆ ಅಂತಂದ್ರು ಕೂಡ ಹೋಗಲಿಲ್ಲ. ನಿಂಗೆ ಏನು ಬೇಕೋ ಟ್ರೀಟ್ಮೆಂಟಿಗೆ ಸಂಬಂಧಪಟ್ಟಂಗೆ ದುಡ್ಡು ನಾನು ಕೊಡ್ತೀನಿ, ನೀನು ಮಾಡಿಸ್ಕೊ. ಸೊ ಹೇಗೆ ಸಾಧ್ಯ ಆಗತ್ತೆ ಇದು? ಗಂಡಿನ ಒಂದು ಸಹಭಾಗಿತ್ವ ಇಲ್ಲ ಅಂತಂದ್ರೆ, ಅಥವಾ ಮಾನಸಿಕವಾಗಿ ಕೂಡ ಆಕೆಯ ಜೊತೆಗೆ ನಿಲ್ಲಬೇಕಾಗತ್ತೆ ಈ ಸಂದರ್ಭದಲ್ಲಿ. ಖಂಡಿತ. ನಂಗೆ ಎಷ್ಟೋ ಎಕ್ಸಾಂಪಲ್ಸ್ ನನಗೆ ಗೊತ್ತಿದೆ. ಹಸ್ಬೆಂಡ್ ಬರೋದೇ ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅವರಲ್ಲಿ ವೀರ್ಯಾಣುಗಳಿಲ್ಲ ಇದಿಲ್ಲ ಅಂತ ಎಲ್ಲೋ ಟೆಸ್ಟ್ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕೆ ಅವ್ರಿಗೆ ಏನಾದರೂ ಬರಲ್ಲ. ಅದನ್ನು ಅವ್ರಿಗೆ ಎಲ್ಲಿ ಗೊತ್ತಾಗತ್ತೋ ಇವ್ರಿಗೆ ಏನಿದಾಗತ್ತೋ ಅಂತ ಹೇಳ್ಬಿಟ್ಟು ನೀನು ಹೋಗು ಅಂತ ಹೇಳ್ತಿರ್ತಾರೆ. ಟ್ರೀಟ್ಮೆಂಟ್ಸ್ ತಗೊಂಡು ಇವಾಗ ಆ ಹೆಣ್ಣು ಸೋತೋಗ್ಬಿಟ್ಟು ನನ್ನ ಕೈಲಿ ಆಗಲ್ಲ, ನಿಮ್ದೇ ಸಪೋರ್ಟ್ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ. ಯಾಕಂದ್ರೆ ಡಾಕ್ಟರ್ಸ್ ಅವ್ರು ಹೇಳ್ತಾರೆ, ಈಗ ನಮ್ಮ ಹಸ್ಬೆಂಡ್ ಗೊತ್ತಾಗ್ದಂಗೆ ನೀವು ಇದನ್ನೆಲ್ಲ ಮಾಡಿ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಭಾಳಷ್ಟು ಸ್ತ್ರೀಯರು ಈ ರೀತಿ ಸಂದರ್ಭಗಳು ಪಾಪ ಅವರು ಎಷ್ಟೊಂದು ಹೆಲ್ಪ್ಲೆಸ್ ಆಗಿರ್ತಾರೆ. ಆ ಥರ ಬಂದ್ಬಿಟ್ಟು ನಮ್ಮನ್ನು ಕೇಳ್ತಾರೆ, ನೀವೇನಾದರೂ ಮಾಡಿ ಡಾಕ್ಟ್ರೇ, ಅವ್ರಿಗೆ ಹಸ್ಬೆಂಡ್ಗೆ ಏನು ಗೊತ್ತಾಗಲ್ಲ, ನಾನು ಎಲ್ಲದಕ್ಕೂ ನಿಮಗೆ ಕನ್ಸೆಂಟ್ ಕೊಡ್ತೀನಿ ಮಾಡಿಬಿಡಿ ಅಂತ. ನಾವು ಮಾಡ್ಬೋದು. ಇದರೊಳಗೆ ಬಹಳಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ ಇದೆ. ಈ ಸುಮ್ಮನೆ ಇದೊಂದು ಸಮಸ್ಯೆ ಬಗೆಹರಿಸೋದು ಅವಳಿಗೆ ಒಂದು ಅಷ್ಟೇ ಅಲ್ಲ,
ಅದರಿಂದ ಮುಂದಕ್ಕೆ ಈಗ ಈ ಮಗು ತನ್ನದಲ್ಲ ಒಂದಿಬ್ಬರು ಹಾಗೆ ಇದನ್ನು ಈ ಡೋನರ್ ಇನ್ಸೆಮಿನೇಷನ್ ಇದಾಗಿದ್ದಾಗ ಅವ್ರು ಇದು ನನ್ನ ಮಗು ಇದು ನಂದಲ್ಲ ಅಂತ ಆಮೇಲೆ ಅವ್ರ ಹೆಂಡತಿಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡೋದು. ಜೀವನನೇ ಸಾಕಾಗಿ ಒಬ್ಳು ಹಂಗೇನೆ ಡೈವರ್ಸೇ ತಗೋಬೇಕಾಯ್ತು. ಸೊ ಈ ಕಡೆ ತಮ್ಮ ಸಹಭಾಗಿತ್ವನೂ ಇರಲ್ಲ, ಅದನ್ನು ಟಾಲರೇಟ್ ಮಾಡೋಕ್ಕಾಗಲ್ಲ, ಅದನ್ನು ಟಾಲರೇಟ್ ಮಾಡ್ಕೊಳ್ಳಲ್ಲ. ಅದಕ್ಕೆಲ್ಲ ತುಂಬ ಕೌನ್ಸಿಲಿಂಗ್ ಬೇಕಾಗತ್ತೆ ಅವ್ರಿಗೆ. ಭಾಳಷ್ಟು ನಾವು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ಇದನ್ನ ಏನೇನು ಅದರಿಂದ ಆಗೋವಂಥ ಲಾಭ ಏನು, ನಷ್ಟ ಏನು, ಇದು ಮಾಡಿದರೆ ಮುಂದೇನಾಗುತ್ತೆ, ಅವರಿಬ್ಬರನ್ನೂ ಸರಿಯಾಗಿ ಮಾನಸಿಕವಾಗಿ ತಯಾರಿ ಮಾಡಿ ಇಂಥ ಪ್ರೊಸೀಜರ್ ಮಾಡಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ಬಿಸ್ನೆಸ್ ಥರ ಹೋಗಿ ಮಾಡೋದಕ್ಕಾಗಲ್ಲ ಅದನ್ನು. ಸೊ ಯಾಕಂದರೆ ಇದೆಲ್ಲ ಹ್ಯೂಮನ್ ಎಮೋಷನ್ಸ್ ಅಲ್ವಾ. ಎಕ್ಸಾಕ್ಟ್ಲಿ, ಮನುಷ್ಯರು ಇದ್ದಾರೆ, ಅವರ ಒಂದು ಭಾವನೆಗಳ ಮೇಲೆ, ಯಾವುದೇ ಭಾವನೆಗಳ ಮೇಲೆ ಚೆಲ್ಲಾಟ ಆಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ.